ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನಲ್ಲಿ 100 ವರ್ಷಗಳ ಹಿಂದೆ ಹೈಫೈ ಲೈಫ್ ಹೇಗಿತ್ತು ಅಂತ ನೋಡ್ಬೇಕಾ? ಹಾಗಿದ್ರೆ ನೀವು ಒಮ್ಮೆ ರಿಚ್ಮಂಡ್ ಟೌನ್ ಕಡೆ ಸುತ್ತಾಡಲೇಬೇಕು. ಯಾಕಂದ್ರೆ ಇಲ್ಲಿನ ಪ್ರತಿಯೊಂದು ಗಲ್ಲಿಯೂ ಇತಿಹಾಸದ ಅನರ್ಘ್ಯ ರತ್ನವಾಗಿದೆ. ನಗರದ ಗದ್ದಲದ ಮಧ್ಯೆ ಇರುವ ಈ ಜಾಗಕ್ಕೆ ಕಾಲಿಟ್ರೆ ಸಾಕು, ನೀವು ಯಾವುದೋ ಹಳೆಯ ಇಂಗ್ಲಿಷ್ ಸಿನಿಮಾದೊಳಗೆ ಬಂದ ಹಾಗೆ ಅನ್ಸುತ್ತೆ. ಇಲ್ಲಿನ ಪ್ರತಿ ಮರ, ಪ್ರತಿ ಹಳೆ ಬಂಗಲೆ ಕೂಡ ನೂರಾರು ವರ್ಷಗಳ ಕತೆ ಹೇಳ್ತವೆ. ಇದು ಕೇವಲ ಒಂದು ಲೇಔಟ್ ಅಲ್ಲ, ಇದು ಹಳೆಯ ಬೆಂಗಳೂರಿನ ರಾಯಲ್ ಇತಿಹಾಸದ ಮುಖಪುಟ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹೆಮ್ಮೆಯ ತಾಣವಾಗಿದೆ. ಮರೆಯಲಾಗದ ಅನುಭವ. ಇತಿಹಾಸದ ಪುಟಗಳಿಂದ ಬಂದ ಹೆಸರು ರಿಚ್ಮಂಡ್ ಟೌನ್ ಕತೆ ಶುರುವಾಗಿದ್ದು ಬರೋಬ್ಬರಿ 140 ವರ್ಷಗಳ ಹಿಂದೆ, ಅಂದ್ರೆ 1883ರಲ್ಲಿ. ಅಂದು ಬ್ರಿಟಿಷರು ತಮ್ಮ ಅಧಿಕಾರಿಗಳಿಗಾಗಿ ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯದವರಿಗಾಗಿ ಈ ಸುಂದರವಾದ ಬಡಾವಣೆಯನ್ನು ನಿರ್ಮಿಸಿದ್ರು. ಇದರಿಂದಾಗಿ ಈ ಪ್ರದೇಶವು ಬ್ರಿಟಿಷ್ ಕಂಟೋನ್ಮೆಂಟ್ನ ಆಯಕಟ್ಟಿನ ಭಾಗವಾಯಿತು. ಲಂಡನ್ನಲ್ಲಿರುವ ರಿಚ್ಮಂಡ್ ಎಂಬ ಏರಿಯಾದ ನೆನಪಿಗಾಗಿ ಇದಕ್ಕೆ ಈ ಹೆಸರಿಡಲಾಗಿದೆ. ಅಂದಿನ ಕಾಲದಲ್ಲಿ ಬೆಂಗಳೂರು ಅಂದರೆ ಕೇವಲ MG ರೋಡ್ ಮತ್ತು ಅದರ ಸುತ್ತಮುತ್ತಲಿನ ಈ ಕಂಟೋನ್ಮೆಂಟ್ ಏರಿಯಾ ಮಾತ್ರವಾಗಿತ್ತು. ಇವತ್ತಿಗೂ ಇಲ್ಲಿನ ರಸ್ತೆಗಳ ವಿನ್ಯಾಸ ನೋಡಿದ್ರೆ ಬ್ರಿಟಿಷರ ಆ ಪಕ್ಕಾ ಪ್ಲಾನಿಂಗ್ ನಮ್ಗೆ ಅರ್ಥ ಆಗುತ್ತೆ ಮತ್ತು ಈ ವಿನ್ಯಾಸವು ಎಂದಿಗೂ ಸುಭದ್ರವಾಗಿ ನೆಲೆಗೊಂಡಿದೆ. ಮಂಕಿ ಟಾಪ್ಸ್ ಮತ್ತು ರೆಡ್ ಬ್ರಿಕ್ಸ್ ವಾಸ್ತುಶಿಲ್ಪ. ರಿಚ್ಮಂಡ್ ಟೌನ್ನ ಅತಿ ದೊಡ್ಡ ಆಕರ್ಷಣೆ ಅಂದರೆ ಇಲ್ಲಿನ ವಿಕ್ಟೋರಿಯನ್ ಶೈಲಿಯ ಬಂಗಲೆಗಳು, ಕೆಂಪು ಇಟ್ಟಿಗೆಯ ಗೋಡೆಗಳು, ಮರದ ಸುಂದರ ಕೆತ್ತನೆಗಳು ಮತ್ತು ಹಳೆಯ ಕಾಲದ ವಿಶಿಷ್ಟವಾದ ಮಂಕಿ ಟಾಪ್ ಕಿಟಕಿಗಳು ಈ ಏರಿಯಾಗೆ ಒಂದು ಕ್ಲಾಸಿಕ್ ಲುಕ್ ನೀಡ್ತವೆ ಮತ್ತು ಪ್ರವಾಸಿಗರ ಕಣ್ಣಿಗೆ ಹಬ್ಬದಂತೆ ಕಾಣ್ತವೆ. ನಗರದ ಬೇರೆ ಕಡೆಗಳಲ್ಲಿ ಗಗನಚುಂಬಿ ಕಟ್ಟಡಗಳು ಬಂದಿದ್ರು, ಇಲ್ಲಿ ಇಂದಿಗೂ ಆ ಹಳೆಯ ಬಂಗಲೆಗಳು ಹಸಿರು ಮರಗಳ ನಡುವೆ ರಾಜನಂತೆ ತಲೆ ಎತ್ತಿ ನಿಂತಿವೆ. ಈ ಹಸಿರು ಮತ್ತು ಹಳೆಯ ಕಟ್ಟಡಗಳ ಕಾಂಬಿನೇಷನ್ ಫೋಟೋ ತೆಗೆಯೋಕೆ ಸೂಪರ್ ಆಗಿರುತ್ತೆ. ಇದು ನಿಜಕ್ಕೂ ಛಾಯಾಗ್ರಾಹಕರಿಗೆ ಒಂದು ಸ್ವರ್ಗದಂತಹ ಸುಂದರ ತಾಣವಾಗಿದೆ, ನೋಡ್ಲೇಬೇಕಾದ ದೃಶ್ಯ. ಶಿಕ್ಷಣದ ಹಬ್ ಮತ್ತು ಶಾಂತಿಯ ತಾಣ. ನೀವು ಬಾಲ್ಡ್ವಿನ್ ಸ್ಕೂಲ್ ಹಳೆ ಸ್ಟೂಡೆಂಟ್ ಆಗಿದ್ರೆ ನಿಮಗೆ ರಿಚ್ಮಂಡ್ ಟೌನ್ ಅಂದರೆ ಒಂದು ಎಮೋಷನ್. ಇಲ್ಲಿನ ಬಾಲ್ಡ್ವಿನ್ ಗರ್ಲ್ಸ್ ಮತ್ತು ಬಾಯ್ಸ್ ಹೈಸ್ಕೂಲ್ ಇಡೀ ಬೆಂಗಳೂರಿನಲ್ಲೇ ಫೇಮಸ್. ಈ ಶಾಲೆಗಳ ಶಿಸ್ತು ಮತ್ತು ಶಿಕ್ಷಣ ಎಂದಿಗೂ ಮಾದರಿಯಾಗಿದೆ. ಇದರ ಜೊತೆಗೆ ಸೆಂಟ್ ಜೋಸೆಫ್ಸ್ ಕಾಲೇಜು ಕೂಡ ಇಲ್ಲೇ ಹತ್ತಿರದಲ್ಲಿದೆ. ಇನ್ನು ಇಲ್ಲಿನ ರಿಚ್ಮಂಡ್ ಪಾರ್ಕ್ ಆಗಿದ್ದ ಈಗಿನ ಸರ್ ಮಿರ್ಜಾ ಇಸ್ಮಾಯಿಲ್ ಪಾರ್ಕ್ ಸಂಜೆ ಹೊತ್ತು ವಾಕಿಂಗ್ ಮಾಡೋರಿಗೆ ಮತ್ತು ಹಿರಿಯ ನಾಗರಿಕರಿಗೆ ನೆಮ್ಮದಿಯ ತಾಣ. ಇಲ್ಲಿನ ಶಾಂತತೆ ಎಂಥವರನ್ನು ಮಂತ್ರ ಮುಗ್ಧರನ್ನಾಗಿ ಮಾಡುತ್ತೆ ಮತ್ತು ಒತ್ತಡದ ಬದುಕಿನಿಂದ ಜನರಿಗೆ ಒಂದು ದೊಡ್ಡ ಬಿಡುವು ನೀಡುತ್ತದೆ, ಮನಸ್ಸಿಗೆ ಶಾಂತಿ. ಜಾನ್ಸನ್ ಮಾರ್ಕೆಟ್ ಮತ್ತು ಫಾನೋಸ್ ರುಚಿ. ಫುಡೀಸ್ಗೆ ರಿಚ್ಮಂಡ್ ಟೌನ್ ಅಂದರೆ ಮೊದಲು ನೆನಪಾಗೋದು ಜಾನ್ಸನ್ ಮಾರ್ಕೆಟ್. ಇದು ಹಳೆ ಬೆಂಗಳೂರಿನ ಶಾಪಿಂಗ್ ಅಡ್ಡ ಆಗಿದ್ದು ಇಲ್ಲಿನ ಪ್ರತಿ ಅಂಗಡಿಯೂ ತನ್ನದೇ ಆದ ವಿಶಿಷ್ಟ ರುಚಿಯನ್ನು ಹೊಂದಿದೆ. ಇಲ್ಲಿನ ಪಾನೋಸ್ ಹೋಟೆಲ್ನಲ್ಲಿ ಸಿಗೋ ಕಬಾಬ್ ಮತ್ತು ರೋಲ್ಸ್ ತಿನ್ನೋಕೆ ಜನ ಸಿಟಿಯ ಮೂಲೆ ಮೂಲೆಯಿಂದ ಬರ್ತಾರೆ. ಜೊತೆಗೆ ಇಲ್ಲಿನ ಹಳೆಯ ಬೇಕರಿಗಳಲ್ಲಿ ಸಿಗೋ ಇಂಗ್ಲಿಷ್ ಬ್ರೆಡ್ ಮತ್ತು ಬಿಸ್ಕತ್ಗಳ ರುಚಿನೇ ಬೇರೆ. ಸೇಕ್ರೆಡ್ ಹಾರ್ಟ್ ಚರ್ಚ್ನ ಸುಂದರವಾದ ಗೋಪುರ ಮತ್ತು ಅದರ ಪಕ್ಕದಲ್ಲೇ ಇರೋ ಈ ಆಹಾರದ ಲೋಕ ರಿಚ್ಮಂಡ್ ಟೌನ್ನ ಜೀವನಾಡಿ ಮತ್ತು ಸಂಜೆಯ ರಂಗು ಹೆಚ್ಚಿಸುವ ತಾಣವಾಗಿದೆ. ಬಲು ಅಪ್ಯಾಯಮಾನ. ಸೆಂಟರ್ ಆಫ್ ಅಟ್ರಾಕ್ಷನ್. ರಿಚ್ಮಂಡ್ ಟೌನ್ನಲ್ಲಿ ಮನೆ ಇದೆ ಅಂದರೆ ನೀವು ಬೆಂಗಳೂರಿನ ಹೃದಯ ಭಾಗದಲ್ಲಿದ್ದೀರಿ ಅಂತ ಅರ್ಥ. ಇಲ್ಲಿಂದ MG ರೋಡ್, ಬ್ರಿಗೇಡ್ ರೋಡ್ ಅಥವಾ ಕಬ್ಬನ್ ಪಾರ್ಕ್ಗೆ ಹೋಗೋದು ಕೇವಲ 50 ನಿಮಿಷದ ಕೆಲಸ. ಇದು ನಗರದ ಅತಿ ವೇಗದ ಕನೆಕ್ಟಿವಿಟಿಗೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ಐಷಾರಾಮಿ ಕಾರುಗಳ ಶೋರೂಮ್ಗಳು, ಟ್ರೆಂಡಿ ಕೆಫೆಗಳು ಮತ್ತು ಮಾಡರ್ನ್ ಅಪಾರ್ಟ್ಮೆಂಟ್ಗಳು ಇಲ್ಲಿನ ಲೈಫ್ ಸ್ಟೈಲ್ ಅನ್ನ ಎತ್ತಿ ತೋರಿಸ್ತವೆ. ಟ್ರಾಫಿಕ್ ಕಿರಿಕಿರಿ ಇದ್ರೂ ಇಲ್ಲಿನ ಒಳ ರಸ್ತೆಗಳಲ್ಲಿ ಸಿಗೋ ಆ ಗೌರವ ಮತ್ತು ಶ್ರೀಮಂತಿಕೆ ಬೇರೆ ಎಲ್ಲೂ ಸಿಗಲ್ಲ ಮತ್ತು ಇದು ಈ ಏರಿಯಾದ ಘನತೆಯನ್ನು ಹೆಚ್ಚಿಸಿದೆ. ಅತ್ಯುತ್ತಮ ಸೌಲಭ್ಯ. ಒಟ್ನಲ್ಲಿ ರಿಚ್ಮಂಡ್ ಟೌನ್ ಅಂದರೆ ಅದು ಇತಿಹಾಸ ಮತ್ತು ಆಧುನಿಕತೆಯ ಒಂದು ಪರ್ಫೆಕ್ಟ್ ಮಿಕ್ಸ್. ಇಲ್ಲಿನ ಪ್ರತಿಯೊಂದು ಅಂಶವೂ ಮನಸ್ಸಿಗೆ ಮುದ ನೀಡುವಂತಿದೆ. ಹಳೆಯ ಬೆಂಗಳೂರಿನ ನೆನಪುಗಳನ್ನು ತನ್ನ ಒಡಲಲ್ಲಿ ಇಟ್ಕೊಂಡು ಎಂದಿಗೂ ವೇಗದ ಬದುಕಿಗೂ ಸಾಟಿಯಾಗುವಂತೆ ಬೆಳೆದಿರೋ ಈ ಏರಿಯಾ ನಿಜಕ್ಕೂ ಬೆಂಗಳೂರಿನ ಪ್ರೈಡ್. ಮುಂದಿನ ಸಲ ನೀವು ಈ ಕಡೆ ಬಂದರೆ ಸುಮ್ಮನೆ ಗಾಡಿಲಿ ಹೋಗಬೇಡಿ, ಒಮ್ಮೆ ಆ ಹಸಿರು ರಸ್ತೆಗಳಲ್ಲಿ ನಡ್ಕೊಂಡು ಹೋಗಿ ಆ ವೈಬ್ ಅನುಭವಿಸಿ ಮತ್ತು ಇಲ್ಲಿನ ಸಂಪ್ರದಾಯಬದ್ಧ ಸೌಂದರ್ಯವನ್ನ ಮನಸಾರೆ ಆನಂದಿಸಿ.
ಖಂಡಿತ ಭೇಟಿ ನೀಡಿ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಾ? ರಿಚ್ಮಂಡ್ ಟೌನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.